ಆಫ್ಟರ್ 1 ಮಂತ್ ಆದಮೇಲೆ ನಾನು ನನ್ನ ಇಬ್ಬರು ಮಕ್ಕಳ ಜೊತೆ ಇವತ್ತು ಮಾಲ್ಗೆ ಬಂದಿದ್ದೀನಿ. ನಿಜ ಹೇಳಬೇಕು ಅಂತಂದರೆ ಔಟಿಂಗ್ಗೆ ಕಿಡ್ಸ್ ಎಷ್ಟು ಎಕ್ಸೈಟೆಡ್ ಇದ್ದಾರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ಮೆಂಟ್ ನನಗೂ ಇತ್ತು. ಏನಕ್ಕೆ ಅಂತಂದರೆ ಮನೇಲೇ ಫುಲ್ ಟೈಮ್ ಮಾಮ್ ಡ್ಯೂಟಿ ಮುಗಿಸಿ ನನಗೂ ಸ್ವಲ್ಪ ರಿಫ್ರೆಶ್ ಆಗೋಣ ಅಂತ ಅನಿಸಿ ನಾನು ಕೂಡ ಇವ್ರನ್ನೆಲ್ಲ ರೆಡಿ ಮಾಡಿ ಹೊರಗಡೆ ಬಂದೆ. ಮಾಲ್ಗೆ ಹೋದ್ಮೇಲೆ ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿ ಸೆಟಪ್ ಮಾಡಿದರು. ಟಿಕೆಟ್ 199 ಅಂತ ಹೇಳಿದರು. ನನ್ನ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಅಂದರೆ 199 ಅಂದರೆ ಏನಕ್ಕೆ ಅಂತಂದರೆ ಅವರು ತುಂಬ ಕವರ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಒಳಗಡೆ ಯಾವ್ಯಾವ ಥರ ಗೇಮ್ಸ್ ಇದೆ ಏನಿದೆ ಅಂತ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ 199 ಏನಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದೊಂದು ಟಿಕೆಟ್ ಪೇ ಮಾಡಿ ಹೋಗ್ಬಿಡ್ತೀವಿ. ಆಮೇಲೆ ಒಳಗಡೆ ಹೋದ್ಮೇಲೆ ಅಯ್ಯೋ ಇಷ್ಟೇನಾ ಅಂತ ಅನಿಸ್ತು. ನನಗೂ ಕೂಡ ಇದು ಅವಾಗ ಅನಿಸ್ತು 199ಗೆ ವರ್ತ್ ಇದೆಯಾ ಅಂತ ಅನಿಸ್ತು. ಮಕ್ಕಳು ಎಕ್ಸೈಟೆಡ್ ಆಗಿರ್ತಾರೆ. ಸೊ ನಾವು ಕೂಡ ಪರ್ಸ್ ಓಪನ್ ಮಾಡಲೇಬೇಕಾಗುತ್ತೆ. ಆ್ಯಕ್ಟಿವಿಟಿ ಸ್ಟಾರ್ಟ್ ಆದಮೇಲೆ ಇವರೆಲ್ಲ ನೋಡಿ ಆ್ಯಪಲ್ಸು ಬನಾನಾ ಅದೆಲ್ಲ ಪ್ಲಾಸ್ಟಿಕ್ದು ಏನೇನೋ ಇತ್ತು ಅದನ್ನೆಲ್ಲ ತೊಗೊಂಡು ಆಟ ಆಡ್ತಾಯಿದ್ರು. ಆಮೇಲೆ ಅವರು ಆಟ ಆಡೋವಂಥದ್ದು ಅಷ್ಟೊಂದಾಗಿರಲಿಲ್ಲ. ಒಂದೆರಡು ಆ್ಯಕ್ಟಿವಿಟಿ ನನ್ನ ದೊಡ್ಡ ಮಗ ಟ್ರೈ ಮಾಡ್ದೆ. ಇವನಲ್ಲೇ ನಿಂತ್ಕೊಂಡು ಸ್ವಲ್ಪ ಮರದ್ದು ಕಟ್ ಪೀಸ್ಗಳನ್ನ ವುಡ್ಡನ್ನ ಇಟ್ಟು ಜಂಪ್ ಮಾಡೋವಂಥದ್ದಿತ್ತು. ಸೊ ಅದ್ರ ಮೇಲುಗಡೆ ಸ್ವಲ್ಪ ಜಂಪ್ ಮಾಡೋದು ಅದೆಲ್ಲ ಮಾಡ್ಕೊಂಡ. ಇದೊಂದು ಆ್ಯಕ್ಟಿವಿಟಿ ಇತ್ತು. ಇದನ್ನು ನಾನು ಟ್ರೈ ಮಾಡಿದೆ. ಇದು ಅಷ್ಟು ಪಾಯಿಂಟಾಗಿ ನನಗೆ ಬಂದಿಲ್ಲ. ಆದರೂ ಮಕ್ಳ ಜೊತೆ ಇದೀನಲ್ಲ ಅಂತ ನಾನು ಕೂಡ ನಮಗೆ ಸಣ್ಣಕ್ಕಿದ್ದಾಗ ಈ ಥರದ್ದೆಲ್ಲ ಚಾನ್ಸ್ ನಿಜವಾಗ್ಲೂ ಸಿಕ್ಕಿಲ್ಲ ಅಲ್ವಾ. ಸೊ ಈ ಮರ ತುಂಡು ಅಂತಂದರೆ ಇವರಿಗೆ ಅಲ್ಲಿಂದ ತೊಗೊಂಬಂದು ಇಲ್ಲಿಟ್ಟಿದ್ದಾರೆ. ಬಟ್ ನಮಗೆ ನಮ್ಮ ಅಕ್ಕಪಕ್ಕದಲ್ಲೇ ಸಿಗ್ತಾಯಿತ್ತು ಅವಾಗ ಆಟ ಆಡೋಕ್ಕೆ. ಇದ್ರ ಜೊತೆಗೇ ನಾವು ಆಟ ಆಡಿ ಬೆಳೆದವರು, ಗಿಡ ಮರಗಳ ಜೊತೆ ಸುತ್ತಮುತ್ತ ಒಳ್ಳೆ ನೇಚರ್ ಜೊತೆ ಬೆಳೆದವ್ರು ನಾವು. ಬಟ್ ಇವರಿಗೆ ಆ ಥರದೊಂದು ಚಾನ್ಸ್ ಇವಾಗಿಲ್ಲ. ಸೊ ಈ ಥರ ಎಲ್ಲ ಮಾಲ್ಗಳಲ್ಲಿ ಎಲ್ಲಾದರೂ ಹೋದಾಗ ಆ್ಯಕ್ಟಿವಿಟಿ ಅಂತ ಇಲ್ಲ ಅಂದರೆ ಏನೋ ಒಂದು ಸೆಷನ್ ಅಂತ ಮಾಡಿದಾಗ ಅವರು ಅದನ್ನು ಎಂಜಾಯ್ ಮಾಡ್ತಾರೆ. ಸೊ ಅವರಿಗೆ ಆ ಥರದ್ರಲ್ಲೇ ಮಜಾ ಸಿಗೋದು ಇವಾಗಿನ ಮಕ್ಕಳಿಗೆ ಅಂತ ಹೇಳಬೇಕಂದ್ರೆ. ಸೊ 90ಸ್ದು ಚೈಲ್ಡ್ಹುಡ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಇವಾಗಿನ ಟೈಮ್ನು ಕೂಡ ನಾವು ಅವ್ರ ಮಕ್ಳ ಜೊತೆ ಸೇರ್ಕೊಂಡು ನಾವು ಕೂಡ ಅದನ್ನು ಕೂಡ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಒಂದು ಲೈಫ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಕೊಂಡು ನಾನು ಕೂಡ ಇದೆಲ್ಲ ಆಟ ಆಡಿಲ್ಲ ನನ್ನ ಚೈಲ್ಡ್ಹುಡ್ಡಲ್ಲಿ ಅಂತ ಹೇಳ್ಕೊಂಡು ನಾನು ಕೂಡ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಇಷ್ಟೇ ಅಲ್ವಾ ಅಂತ ಹೇಳ್ಕೊಂಡು ಒಂದು ಯೋಚನೆ ಇತ್ತು, ಇದಕ್ಕೆಲ್ಲ 200 ಪೇ ಮಾಡಬೇಕಾ ಅಂತ ಅನಿಸ್ತು. ಬಟ್ ಅಷ್ಟೊತ್ತಿಗೆ ಅಲ್ಲಿ ಹೇಳಿದ್ರು ಮೇಲ್ಗಡೆ ಒಂದು ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ, ಅದನ್ನು ಮಿಸ್ ಮಾಡಬೇಡಿ ಹೋಗಿ ಅಂತಂದರು. ಸೊ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡಿಸಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದ್ದೆ, ಹೇಗಿರುತ್ತೆ ನೋಡೋಣ ಅಂತೇಳಿ. ಆ್ಯಕ್ಚುಲಿ ಈ ಥರದ್ದೊಂದು ಆ್ಯಕ್ಟಿವಿಟಿಗಳು ಪ್ರೋಗ್ರಾಮ್ಗಳು ಮಾಲ್ಸಲ್ಲೇ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ ನಡೆಯುತ್ತೆ. ಯಾಕಂದರೆ ಪೇರೆಂಟ್ಸ್ ಆವಾಗ ಜಾಸ್ತಿ ಬರ್ತಾರೆ ಆ್ಯಂಡ್ ಮಕ್ಕಳನ್ನ ಕೂಡ ಕರ್ಕೊಂಬರ್ತಾರೆ ಅಂತ ಹೇಳ್ಕೊಂಡು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಸೊ ವರ್ತ್ ಇರುತ್ತಾ ಅಂತ ಹೇಳಬೇಕು ಅಂತಂದರೆ ನಮ್ಮ ಅದರಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಗೋದು. ತುಂಬ ಕವರ್ ಆಗಿರುತ್ತೆ, ಒಳಗಡೆ ಏನು ನಡೀತಾ ಇದೆ ಅಂತ ಗೊತ್ತಿರಲ್ಲ. ಮುಂದ್ಗಡೆ ಮಾತ್ರ ಒಳ್ಳೆ ಸೆಟಪ್ ಇರುತ್ತೆ. ಸೊ ಇವಾಗನೂ ಕೂಡ ಹಾಗೆ ಅನಿಸಿ ನಾನು ಒಳಗಡೆ ಹೋದೆ. ಆದರೆ ಅದೇನು ಅಷ್ಟೊಂದು ಅನಿಸಿಲ್ಲ ಅಂತ ಹೇಳ್ಕೊಂಡು ಸಣ್ಣ ಮಕ್ಳು ಆಟ ಆಡೋಂಥದ್ದು ಅಷ್ಟೊಂದು ಏನಿಲ್ಲ ಅಂತ ಹೇಳ್ಕೊಂಡು. ಬಟ್ ಮೇಲೆ ಬಂದು ನೋಡಿದಾಗ ಫಸ್ಟ್ ಫ್ಲೋರಲ್ಲಿ ತುಂಬ ಚೆನ್ನಾಗಿ ಆ್ಯನಿಮಲ್ಸ್ಗಳದ್ದು ಸೆಟಪ್ ಹಾಕಿದರು. ತುಂಬ ಚೆನ್ನಾಗಿತ್ತು. ಸಣ್ಣ ಮಕ್ಕಳಂತೂ ತುಂಬ ಎಕ್ಸೈಟೆಡಾಗಿ ನೋಡ್ತಾಯಿದ್ರು. ಒಂದು ಹೇಗೆ ಅಂತಂದರೆ ಫುಲ್ಲು ಜಂಗಲ್ ಥೀಮ್ ಸೆಟಪ್, ಟೈಗರ್, ಎಲಿಫೆಂಟ್, ಸ್ನೇಕ್, ಬ್ಲ್ಯಾಕ್ ಪಾಂಥರ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಇತ್ತು. ನನಗೂ ಕೂಡ ಫೋಟೋ ತಗೋಬೇಕು ಅಂತ ಅನ್ನಿಸ್ತು. ಆಮೇಲೆ ಏನಂದರೆ ಬನ್ನೇರುಘಟ್ಟ ಝೂ ಟೀಮು ಒಂದು ಅವೇರ್ನೆಸ್ ಸೆಷನ್ನ ಕಂಡಕ್ಟ್ ಮಾಡಿದರು. ನಿಜವಾಗ್ಲೂ ಇದು ಇವತ್ತಿನ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಆ್ಯನಿಮಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು, ನೇಚರ್ ಯಾಕೆ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ. ಆ್ಯಂಡ್ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥ ಆಗೋ ಥರ. ಆ್ಯಂಡ್ ಅಲ್ಲಿ ಬಂದಿರೋ ಪೇರೆಂಟ್ಸು ಮಕ್ಕಳು ಕೂಡ ಆನ್ಸರ್ ಮಾಡ್ತಾಯಿದ್ರು. ಅದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ವೈಲ್ಡ್ ಲೈಫ್ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಕೂಡ 199 ಗೇಮ್ಸ್ಗೆ ಮಾತ್ರ ಅಲ್ಲ ಅಂತ ಅವಾಗ ಗೊತ್ತಾಯಿತು, ನಾಲೆಡ್ಜು ಕೂಡ ಅಂತ. ಪೇರೆಂಟ್ಸ್ಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ತು, ಕಿಡ್ಸ್ಗೂ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆಯಿತು. ಓವರಾಲ್ ನಮ್ಮ ಫ್ಯಾಮಿಲಿಗೆ ತುಂಬ ಚೆನ್ನಾಗಿರೋ ಒಂದು ಔಟಿಂಗ್ ಆಯಿತು ಅಂತಲೇ ಹೇಳ್ಬೋದು. ನಾನು ಕೂಡ ತುಂಬ ಹೊತ್ತು ಕೂತ್ಕೊಂಡು ಅಲ್ಲಿ ಕೇಳಿಸ್ಕೊಂಡೇ ಇದ್ದೆ. ಆಮೇಲೆ ನಮ್ಮ ಹತ್ರ ಅವರು ಒಂದು ಓದ್ ತಗೊಂಡ್ರು, ಏನಂತಂದರೆ ನಾವು ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು, ನಮ್ಮ ನೇಚರ್ನ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಓದ್ತು. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಅರ್ಥ ಮಾಡೋ ಥರ, ಮತ್ತು ಅವ್ರುಗಳು ತುಂಬ ಥಿಂಗ್ಸ್ಗಳನ್ನ ತೊಗೊಂಬಂದಿದ್ರು. ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋ ಥರ, ಎಲ್ಲದನ್ನು ಟಚ್ ಮಾಡಿ ಫೀಲ್ ಮಾಡೋಂಥ ಥರದ್ದು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ನಿಮಗೆ ಈ ಥರ ಏನಾದರೂ ಚಾನ್ಸ್ ಸಿಕ್ಕರೆ ಡೆಫಿನೆಟ್ಲಿ ಟ್ರೈ ಮಾಡಿ. ತುಂಬ ಫನ್ ಇತ್ತು, ಲರ್ನಿಂಗ್ ಇತ್ತು, ಫ್ಯಾಮಿಲಿ ಟೈಮ್ ಕೂಡ ಇದೆ. ಫೈನಲಿ ಆನ್ಸರ್ ನಂದೇನಂದರೆ 199 ವರ್ತ್ ಅಂತಲೇ.
ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಸ್. ಬಿಕಾಸ್ ನಮ್ಮ ಬೆವರು ಸೊ ಇದನ್ನೆಲ್ಲ ನೋಡಿ ಅವರು ತಗೊಂಬಂದಿದ್ರು. ಅದು ದ ಮದರ್ ಕ್ಯಾನ್ ಯೂಸ್ ಮಾಂಜಾ ಥ್ರೆಡ್. ಬ್ಯಾಕ್ ಇದೆಲ್ಲ ಒಂಥರ ಬಟ್ ಯು ಡೋಂಟ್ ನೀಡ್ ಅ ಡಿಫ್ರೆಂಟ್ ಬೆವರ್ ಆಗಿತ್ತು ಆಲ್ಸೋ, ಅವ್ರು ಯು ಕೇಳೋ ಕ್ಯಾನ್ ಯೂಸ್ ಕ್ವೆಶನ್ಸ್ಗಳೆಲ್ಲ. ಪ್ರಾಫಿಟ್ಸ್ ಆರ್ ಸೊ ಜಸ್ಟ್ ಇಲ್ಲಿನೂ ತುಂಬ ಕ್ಯಾನ್ ಡು ದಟ್. ಏನೇನೋ ಐಟಮ್ಸ್ಗಳೆಲ್ಲ ಥ್ಯಾಂಕ್ ಯು ಇಟ್ಟಿದ್ದಾರೆ ಸೋ ಮಚ್ ಗೈಸ್, ಹ್ಯಾವ್ ಅ ಗ್ರೇಟ್ ಡೇ. ನೋಡ್ಬೋದು. ಅದಾದಮೇಲೆ ನಾನು ಆ್ಯಕ್ಚುಲಿ ಶಾಪಿಂಗ್ ಅಂತ ಬಂದಿದ್ದು, ಬಟ್ ಶಾಪಿಂಗನ್ನು ಅಲ್ಲೇ ಹೋಲ್ಡ್ ಮಾಡಿಕೊಂಡು ಫಸ್ಟು ಆ್ಯಕ್ಟಿವಿಟಿಗಳನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ಆ್ಯಕ್ಚುಲಿ ನನಗೆ ಒಂದು ಜಿಮ್ ವೇರ್ ಜಿಮ್ ಪ್ಯಾನ್ ಬೇಕಾಗಿತ್ತು. ಸೊ ಇಲ್ಲಿ ಬಂದರೆ ಎಲ್ಲ ಸ್ಮಾಲ್ ಸೈಜ್ ಇದೆ. ಸೊ ನಾನು ಅಂದ್ಕೊಂಡಿರೋ ಸೈಜು ನನಗೆ ಸಿಕ್ಕಿಲ್ಲ. ಫೈನಲಿ ಯಾವುದೋ ಒಂದು ಪ್ಯಾಂಟ್ ಸಿಕ್ತು ಲಾರ್ಜ್ ಸೈಜು, ಬಟ್ ಅದು ಇಷ್ಟ ಆಗಿಲ್ಲ. ಬಟ್ ಬೇರೆ ಆಪ್ಷನ್ ಇಲ್ಲದೆ ನಾನು ಅದನ್ನು ತೊಗೋಬೇಕಾಯಿತು. ಅದೆಲ್ಲ ಮುಗಿಸ್ಬಿಟ್ಟು ರಿಟರ್ನ್ ಮನೆಗೆ ಬಂದ್ವಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.